ಕಾಂಗ್ರೆಸ್ ಪಾರ್ಟಿ ಇದ್ದಾಗ ದೇಶದಲ್ಲಿ ನಾವು ಯಾವತ್ತೂ ಕೂಡ ಈ ಥರ ನಿರ್ಬಂಧಗಳನ್ನು ಹಾಕಿಲ್ಲ. ಧೈರ್ಯವಾಗಿ ಹೇಳಿ, ನಿಮ್ಗೆ ದಮ್ಮಿದ್ರೆ, ಆ ಥರ ಗಡ್ಸಿದ್ರೆ ನಿಮಗೆ ಮಾತಾಡಿ ನೋಡೋಣ. ನೆಹರು ಅವರು ಹೇಳಿದ್ರು, ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಗಿರೋ ಚಿನ್ನ ಎಲ್ಲ ತಂದು ದೇಶಕ್ಕೆ ಕೊಟ್ಬಿಡಿ ಅಂತ ಹೇಳಿದ್ರು. ಆನ್ ಅಫಿಷಿಯಲ್ ರೆಕಾರ್ಡ್. ಆಗೆಲ್ಲ ಮನೆಯಲ್ಲಿದ್ದಂಥ ಒಡವೆಗಳನ್ನೆಲ್ಲ ತಗೊಂಡೋಗಿ ದೇಶಕ್ಕೋಸ್ಕರ ಕೊಟ್ಟರು. ನರೇಂದ್ರ ಮೋದಿ ಏನಾನ ಹೇಳಿದಾರ ನಿಮ್ಮ ಮನೆಗಿರೋ ಚಿನ್ನ ತಂದು ಕೊಡು ಅಂತ ಹೇಳಿದಾರ? ಹೇಳಿ, ವ್ಯತ್ಯಾಸ ನೋಡಿ. ನರೇಂದ್ರ ಮೋದಿ ಏನು ಹೇಳಿದ್ದಾರೆ? ಮಿತವ್ಯಯ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಮ ಮನೆಗಿರೋ ತಂದ್ಕೊಡಿ ಅಂತ ಹೇಳಿಲ್ಲ. ನೀವು ಮನೆ ಆಳ್ರೋ ಹೊತ್ತು ಮನೆಯಿಂದ ತಂದ್ಕೊಡಿ ಅಂದ್ರಿ. ಗೌರವಾನ್ವಿತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾತ್ರಿ ಹೊತ್ತು ಊಟ ಬಿಡಿ ಅಂತ ಹೇಳಿದ್ರು. ದೇಶದ ಒಳಿತಿಗೋಸ್ಕರ ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇಶದ ಜೊತೆ ನಿಲ್ಲಬೇಕು, ಊಟ ಬಿಡಿ ಅಂದರು. ಎಲ್ಲರೂ ಊಟ ಬಿಟ್ರು, ಒಂದು ಹೊತ್ತು ಊಟ ಬಿಟ್ರು. ಸ್ವತಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯಲ್ಲೇ ಫಸ್ಟ್ ಅದರ ಪ್ರಾಯೋಗಿಕ ಆಗಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯಲ್ಲೇ ಆಯಿತು. ನಿಮ್ಮ ಚಿದಂಬರನ್ ಏನು ಹೇಳಿದ್ರು? ಕಾಂಗ್ರೆಸ್ಸಿನ ಮಂತ್ರಿ ಆಗಿದ್ದಲ್ಲ ಅವರು, ಪೆಟ್ರೋಲ್ ಡೀಸೆಲ್ನ ಕಡಿಮೆ ಯೂಸ್ ಮಾಡಿ ಅಂದರು, ಚಿನ್ನ ಕಡಿಮೆ ಮಾಡಿ ಅಂದರು. ವೀರಪ್ಪ ಮೊಯ್ಲಿ ಏನು ಹೇಳಿದ್ರು? ರಾತ್ರಿ ಹೊತ್ತು ಪೆಟ್ರೋಲ್ ಬಂಕೆ ಬಂದ್ ಮಾಡಿ ಅಂದರು. ನರೇಂದ್ರ ಮೋದಿ ಏನಾನ ಬಂದ್ ಮಾಡಿ ಅಂತ ಹೇಳಿದಾರ? ನಿಮ್ಮ ಥರ ಚಿನ್ನ ತಂದು ಕೊಡಿ ಅಂತ ಹೇಳಿಲ್ಲ ಅವರು. ಕಾಂಗ್ರೆಸ್ ಪಾರ್ಟಿ ಥರ ಊಟ ಬಿಡಿ ಅಂತಲೂ ಹೇಳಿಲ್ಲ.